ಒಂದೂರಲ್ಲಿ ಒಂದು ಸಂಸಾರ. ಸಂಸಾರ ಅಂದಮೇಲೆ ಈ ತಾಪತ್ರ ಇರಲೇಬೇಕಲ್ಲ. ಇದು ಸಾಕಷ್ಟಿದ್ವು. ಮನೆ ಯಜಮಾನನಿಗೆ ಸಾಕಾಗೋಯ್ತು. ಒಂದು ಸಮಸ್ಯೆಯಿಂದ ಪಾರಾಗೋದ್ರೊಳಗೆ ಮತ್ತೊಂದು ಸಮಸ್ಯೆ. ಹಾಗೆ ಸಮಸ್ಯೆಗಳು ಕುತ್ತಿಗೆಗೆ ಅಡರ್ಕೊಂಡಾಗಲೇ ಬಹಳಷ್ಟು ಜನರಿಗೆ ಅಧ್ಯಾತ್ಮದ ಚಿಂತನೆ ಶುರು ಆಗೋದು. ಅಧ್ಯಾತ್ಮ ಬರೋದು ಯಾವಾಗ ಗೊತ್ತಾ? ಕಷ್ಟ ಬಂದು ಅಮರ್ಕೊಂಡಾಗ. ಕೆಲವರಿಗೆ ಯಜಮಾನರಿಗೆ ಯಾರೋ ಹೇಳಿದ್ರು, ಈ ಊರಿಂದ 20 ಮೈಲಿಗಳ ಆಚೆ ಬೆಟ್ಟ ಇದೆಯಲ್ಲ, ಅದರ ಅಡಿಯಲ್ಲಿ ಒಂದು ಪುಟ್ಟ ಆಶ್ರಮ ಇದೆ. ಅಲ್ಲೊಬ್ಬ ಗುರುಗಳಿದ್ದಾರೆ. ಅವ್ರ ಕರುಣೆ ಬಹಳ ದೊಡ್ಡದು. ಅವರು ಪರಿಹರಿಸದೇ ಇರುವಂಥ ಸಮಸ್ಯೆನೇ ಇಲ್ಲ. ಅವ್ರನ್ನ ಹೋಗಿ ಕಾಣು, ನೀನು ಒಳ್ಳೇದಾಗ್ತದೆ. ಸಮಸ್ಯೆಗಳು ಸಿಕ್ಕಾಕೊಂಡವನಿಗೆ ಯಾವುದಾದ್ರೂ ಪರಿಹಾರ ಸಿಕ್ಕರೆ ಸಾಕು ಅಂತ ಅನಿಸ್ತದಲ್ಲ. ಆತ ಅಂದ, ಗುರುಗಳನ್ನು ಭೇಟಿಯಾಗಿ ಬರಬೇಕು ಅಂತ ಹೇಳಿ ಒಂದು ಒಳ್ಳೆ ದಿನ ನೋಡಿ ಗುರುಗಳ ದರ್ಶನಕ್ಕೆ ಹೊರಟ. ಅದು ಹೇಗೆ ಹೋಗಬೇಕು ಅಂದರೆ, ವಾಹನದಲ್ಲಿ ಒಂದು ಹಂತದವರೆಗೆ ಹೋಗಬೇಕು. ಅಲ್ಲಿ ಮುಂದೆ ವಾಹನ ಹೋಗಲ್ಲ. ನಡ್ಕೊಂಡು ಬೆಟ್ಟದ ಅಡಿಯನ್ನು ಸೇರೋ ಹೊತ್ತಿಗೆ ಸಾಯಂಕಾಲ ಆಯಿತು. ಗುರುಗಳಿರೋ ಜಾಗ ಯಾವುದು ಅಂತ ಜನರನ್ನು ಕೇಳಿ ಆಶ್ರಮ ಹುಡುಕೋ ಅಷ್ಟೊತ್ತಿಗೆ ಪೂರ್ತಿ ಕತ್ಲೆ ಆಗ್ಬಿಡ್ತು. ಒಳಗೆ ಪ್ರವೇಶ ಮಾಡಿದಾಗ ಸ್ವಲ್ಪ ದೂರದೊಳಗೆ ಎತ್ತರದ ಗುಡಿಸಲದಲ್ಲಿ ಒಂದು ಅತ್ಯಂತ ಪ್ರಖರವಾದ ಬೆಳಕು ಕಾಣಿಸ್ತಾ ಇತ್ತು. ಓ, ಅದೇ ಗುರುಗಳಿರೋ ಜಾಗ ಇರಬೇಕು ಅಂತ ನಿರ್ಧಾರ ಮಾಡಿಕೊಂಡು ಯಜಮಾನ ಹೋದ. ಅಲ್ಲಿ ಪ್ರಖರವಾದ ಬೆಳಕೇನೇ ಇತ್ತು. ಅದರ ಜಾಗದಲ್ಲಿ ಯಾರೂ ಇಲ್ಲ. ದೀಪದ ಸುತ್ತ 100 ದೀಪದ ಹುಳ ಹಾರಾಡ್ತಾ ಇದ್ವು. ತಾವು ಕಂಡಿದ್ದೀರಿ, ದೀಪ ಹಚ್ಚಿದ ತಕ್ಷಣ ಈ ಮಳೆಗಾಲದಲ್ಲಿ ಈ ಹೆಲಿಕಾಪ್ಟರ್ ಥರ ಹುಳುಗಳು ಬರ್ತವೆ. ದೀಪದ ಹುಳ ಅಂತ ಕರಿತೀವಿ, ಫೈರ್ ಫ್ಲೈಸ್ ಅಂತ. ತುಂಬ 100 ಎಲ್ಲಿದ್ದು ಬರ್ತಾವೋ ಗೊತ್ತಿಲ್ಲ. 100 ಸಾವಿರಾರು ಬಂದು ದೀಪ ಸುತ್ತ 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 ಇರ್ತವೆ. ಅಲ್ಲಿ ದೀಪಕ್ಕೆ ಹೊಡೆದು ಬಿದ್ದು ಸತ್ತು ಹೋಗ್ತವೆ. ಇವು ನೋಡಿದ, ಪ್ರಖರವಾದ ದೀಪ ಇದೆ, ಹುಳ ಸುತ್ತಾ ಇದ್ದಾವೆ, ಅಲ್ಲೇ ಕೆಲವು ಬಿದ್ದು ಸತ್ತು ಹೋಗಿದ್ದಾವೆ. ಯಜಮಾನ ಸ್ವಲ್ಪ ಹೊತ್ತು ನಿಂತ. ಕೊಂಚ ಹೊತ್ತಿನ ಮೇಲೆ ಕಣ್ಣಿಗೆ ಬೆಳಕಾಗಿ ಕಣ್ಣು ಹೊಂದ್ಕೊಳ್ತು ಬೆಳಕಿಗೆಲ್ಲ. ನಂತರ ದೀಪದ ಸ್ವಲ್ಪ ದೂರದಲ್ಲಿ ಒಂದು ಮಂಕ ಗುರಿತಿರುವಂಥ ಪುಟ್ಟ ದೀಪ ಕಾಣಿಸ್ತು. ಅದ್ರ ಪಕ್ಕ ಯಾರೋ ಕೂತಂಗೆ ಕಾಣಿಸ್ತು. ಈತ ಅಲ್ಲಿಗೆ ಹೋದಾಗ ಅಲ್ಲಿ ಪುಟ್ಟ ಸಣ್ಣ ದೀಪದ ಮುಂದೆ ಕೂತು ಆಶ್ರಮದ ಗುರುಗಳು ಏನೋ ಓದ್ತಾ ಇದ್ರು. ಇವನಿಗೆ ಭಾರಿ ಆಶ್ಚರ್ಯ. ನಮಸ್ಕಾರ ಮಾಡಿದ. ತಂದಂಥ ಕಾಯಿ ಹಣ್ಣು ಕೊಟ್ಟ. ಸ್ವಾಮಿ, ಒಂದು ಪ್ರಶ್ನೆ. ಅಲ್ಲಿ ಅಷ್ಟೊಂದು ಬೆಳಕಿದೆ, ಅಲ್ಲಿ ಓದೋದನ್ನು ಬಿಟ್ಟು ದೂರ ಕುಳಿತು ಈ ಪುಟ್ಟ ದೀಪದ ಮಸಕ್ ಬೆಳಕಿನಲ್ಲಿ ಓದ್ತಾ ಇದ್ದೀರಲ್ಲ, ಅಲ್ಲಿ ಅನುಕೂಲ ಐತಲ್ಲ ಅಂತ ಕೇಳಿದ ಯಜಮಾನ. ಆಗ ಗುರುಗಳೇನು ಹೇಳಿದ್ರು, ನೀವೇ ನೋಡ್ತಾ ಇದ್ದೀರಲ್ಲ, ಆ ಬೆಳಕು ದೀಪದ ಹುಳುಗಳಿಗೆ ಮಾತ್ರ. ನಾನು ಅಲ್ಲೇ ಕುಳಿತಿದ್ರೆ ಏನಾಗ್ತಿತ್ತು ಗೊತ್ತಾ? ಬರೀ ಕೈಗಳನ್ನು ಬೀಸಿ ಬೀಸಿ ಹುಳ ಓಡಿಸೋದ್ರಲ್ಲೇ ನನ್ನ ಶ್ರಮ ಸಮಯ ಹೋಗ್ತಾ ಇತ್ತು. ಓದೋಕೆ ಎಲ್ಲಿ ಆಗ್ತಾ ಇತ್ತು ಅವಕಾಶ? ಆದ್ದರಿಂದ ಆ ಪ್ರಖರವಾದ ಬೆಳಕನ್ನು ಹುಳುಗಳಿಗೆ ಬಿಟ್ಟು ದೂರ ಬಂದಿದ್ದೇನೆ, ಶಾಂತವಾಗಿದ್ದೇನೆ. ಈ ದೀಪಕ್ಕೆ ಹುಳುಗಳು ಬರ್ತಾ ಇಲ್ಲ, ಅಲ್ಲಿ ಹೋಗ್ತಾ ಇದ್ದಾವೆ. ಹೇಗಿದ್ರು ಥಟ್ಟನೆ ಯಜಮಾನನಿಗೆ ತನ್ನ ಸಮಸ್ಯೆಗೆ ಉತ್ತರ ದೊರೆತಂತಾಯ್ತು. ಈ ನಗರದ ಸಾಮಾಜಿಕ ಜೀವನ ಇದೆಯಲ್ಲ, ಪ್ರಖರವಾದ ದೀಪ ಇದ್ದ ಹಾಗೆ. ಅದರ ಆಕರ್ಷಣೆ ಬಹಳ ತೀವ್ರವಾದದ್ದು. ನಮ್ಮನ್ನು ಬಾಚಿ ಎಳ್ಕೊಂಡ್ಬಿಡ್ತದೆ. ತಾವು ಗಮನಿಸ್ಬೇಕು. ಪಟ್ಟಣದಲ್ಲಿ ಇಷ್ಟೊಂದು ಕಷ್ಟ ಇದೆ, ಅಯ್ಯೋ ಟ್ರಾಫಿಕ್ಕು ಅಂತೀವಿ, ಗದ್ದಲ, ಧೂಳು, ಜನ, ಅಯ್ಯೋ ಅಂತೀವಿ. ಅದನ್ನು ಬಿಟ್ಟು ಹೋದಾಗ ಮತ್ತೆ ವಾಪಸ್ ಅಲ್ಲೇ ಬರಬೇಕು ಅನ್ಸುತ್ತೆ. ಎಳ್ಕೊಳ್ಳುತ್ತೆ ಅದು ಪ್ರೀತಿ. ಅಯ್ಯೋ ಏನೇ ಇರಲಿ ಸರ್, ಅದೇ ಊರು ಚಂದ ನಮಗೆ ಅಂತ ಅನ್ಸುತ್ತೆ. ಹಾಗೆ ಈ ನಗರದ ಜೀವನ ಆಕರ್ಷಕವಾದದ್ದು. ಅದನ್ನು ತಪ್ಪಿಸ್ಕೊಳ್ಳಾರ್ದೆ ನಾವು ಶ್ರಮಿಸಿ ಸೌದು ಹೋಗ್ತಾ ಇದ್ದೀವಿ, ಆ ಹುಳುಗಳ ಥರ. ಆ ಕೋರೈಸುವ ಪ್ರಕೃತಿಯನ್ನು ಸ್ವಲ್ಪ ದೂರ ಇದ್ದರೆ ಸೆಳೆತ ತಪ್ತದೆ, ಏಕಾಗ್ರತೆ ಹೆಚ್ಚಾಗ್ತದೆ. ನಿಧಾನಕ್ಕಾಗಿ ಔನ್ನತ್ಯದ ಮೆಟ್ಟಲುಗಳು ದೊರಕ್ತವೆ. ಸಂತೆಯಲ್ಲಿದ್ದು ಏಕಾಂತತೆಯತ್ತ ಮುಖ ಮಾಡೋದು ಗುರುಗಳು ತೋರಿಸಿದಂಥ ದಾರಿ. ಎಷ್ಟು ಚಂದ ಅಲ್ಲ? ಸಂತೆಯಲ್ಲೇ ಇದ್ದಾರೆ ಅವರು, ಆದರೆ ಏಕಾಂತತೆ ಕಡೆ ಮುಖ ಮಾಡಿದ್ದಾರೆ. ಅಂದರೆ ಹೆಚ್ಚು ಪ್ರಚಾರಕ್ಕೆ ಹೋಗದೆ, ಹೆಚ್ಚು ಬಾಯಿ ಬಿಡದೆ. ನಾವು ಕೆಲವರು ಕಂಡಿದ್ದೇವೆ, ಮನೆಯಲ್ಲಿ ಮಾತಾಡೋದಕ್ಕಿಂತ ಪೇಪರ್ ಮುಂದೆ ಮಾತಾಡೋದು ಜಾಸ್ತಿ, ಮಾಧ್ಯಮಗಳ ಮುಂದೆ ಮಾತಾಡೋದು. ಪ್ರಸಿದ್ಧ ಆಗಬೇಕು. ಏನಕ್ಕೇನ ಪ್ರಕಾರೇಣ ಪ್ರಸಿದ್ಧ ಪುರುಷೋಭವ. ಏನು ಬೇಕಾಗಿಲ್ಲ ಸ್ವಾಮಿ, ಅದು ಸೆಳೆತ. ಅದನ್ನೇ ಮಾಡಬೇಕು ಅನಿಸುತ್ತೆ ಮನಸ್ಸು. ಒಂದು ಸಲ ಹೊರಗಿನ ಸೆಳೆತಕ್ಕೆ ನಾವು ಮನಸ್ಸು ಮಾಡಿದರೆ
ಆಂತರ್ಯದ ಶಾಂತಿ ಕಡೆಗೆ ನಾವು ಬೆನ್ನು ಮಾಡಿ ನಿಂತ್ಕೊಂಡಂಗೆ ಆಗತ್ತೆ. ಅದಾಗಬಾರ್ದು. ತಕ್ಷಣ ಅವನು ಅಂದ್ಕೊಂಡ, ಹೌದು, ನಾ ಪಟ್ಟಣದ ಮೆರುಗಿಗೆ ಬದಲಾಗಿದ್ದೇನೆ. ಪಟ್ಟಣ ಜೀವನಕ್ಕೆ ಬೇಕು, ನಮ್ಗೆ ಬೇಕಾದ ವಸ್ತುಗಳನ್ನು ಕೊಡುತ್ತದೆ, ಅಷ್ಟೇ ಪಡ್ಕೊಳ್ಳೋಣ, ಅದ್ರ ಮೆರುಗಿಗೆ ಬಲಿಯಾಗೋದು ಬೇಡ ಅಂತ ಹೇಳಿ ತನ್ನ ಮನೆಯಲ್ಲೇ ತಾನು ಶಾಂತನಾಗಿ ಕೂತ್ಕೊಂಡ, ಧ್ಯಾನದಲ್ಲಿ ಕೂತ್ಕೊಂಡ, ಚಿಂತನೆಯಲ್ಲಿ ತೊಡ್ಕೊಂಡ. ಮನಸ್ಸಿಗೆ ಶಾಂತಿ ಬಂತು. ಯಜಮಾನ ಅನ್ಕೊಂಡ, ಗುರುಗಳು ತೋರಿದ ಮಾರಿ ದೊಡ್ಡದು. ಅಲ್ಲಿಂದಾನೇ ಗುರುಗಳಿಗೆ ದೀರ್ಘ ನಮಸ್ಕಾರ ಹಾಕಿ ಮನದಲ್ಲಿ ನಿರ್ಧಾರದ ಹೊರಟ. ಮನಸ್ಸಲ್ಲಿ ಶಾಂತಿ ಮೂಡಿತ್ತು. ಅಂದರೆ ನಗರ ಬಿಟ್ಟು ಎಲ್ಲರೂ ಓಡಿ ಹೋಗಬೇಕು ಅಂತಿಲ್ಲ. ಹೊಟ್ಟೆ ಪಾಡಿಗೆ ಬಂದಿದ್ದೇವೆ, ಆದರೆ ನಗರದ ಮೆರುಗಿಗೆ ಬಲಿಯಾಗಬಾರ್ದು. ಮೆರುಗಿರ್ಲಿ, ಚಂದ ಇದೆ ನೋಡೋದಕ್ಕಷ್ಟೇ. ಮತ್ತು ವಾಪಸ್ ಬಂದು ಅದು ಹೇಳ್ತಾರಲ್ಲ, 2 ಕೋಣೆಗಳ ನೀ ಮಾಡು ಮನದ ಲಯದಿ, ಹೊರ ಕೋಣೆಯಲ್ಲಿ ಲೋಗರಾಟಗಳ ನಾಡು, ವಿರಮಿಸೊಬ್ಬನೆ ನೀನು ಒಳಮನೆಯ ಶಾಂತಿಯಲ್ಲಿ, ವರಯೋಗ ಸೂತ್ರವಿದು ಮಂಕುತಿಮ್ಮ ಅಂತ ಗುಂಡಪ್ಪನವ್ರು ಹೇಳಿದರು. ಮನಸ್ಸಿನಲ್ಲಿ 2 ಕೋಣೆ ಮಾಡ್ಕೋಬೇಕಂತೆ. 2 ಕೋಣೆ, ಒಂದು ಹೊರಗಿನ ಕೋಣೆ, ಒಂದು ಒಳಗಿನ ಕೋಣೆ. ಹೊರ ಕೋಣೆಯಲ್ಲಿ ಲೋಗರಾಟಗಳ ನಾಡು. ನಿನಗೇನೋ ಕೆಲಸ ಇದೆ, ಜವಾಬ್ದಾರಿ ಇದೆ, ಆ ಜವಾಬ್ದಾರಿ ಮಾಡು, ಜನರ ಜೊತೆಗಿರು, ನಗು, ಸಂತೋಷ ಪಡು, ಕೆಲಸ ಮುಗಿಸು. ಕರ್ತವ್ಯ ಅಲ್ಲೇ ಕೂಡ್ಬೇಡ, ಅಲ್ಲೇ ಕೂಡ್ಬೇಡ, ಅಲ್ಲೇ ಕೂಡ್ಬೇಡ. ಅಲ್ಲಿಂದ ಒಳಮನೆಗೆ ಬಾ. ವಿರಮಿಸೊಬ್ಬನೆ ನೀನು ಒಳಮನೆಯ ಶಾಂತಿಯಲ್ಲಿ, ಹೊರಗಡೆ ಜನರ ಆಟ ಆಡು, ಪ್ರಪಂಚದ ವ್ಯವಹಾರಗಳನ್ನು ಮಾಡು. ಅಲ್ಲೇ ಕೂತ್ಕೊಂಡಾಗ ಒಳಗಿನ ಆತ್ಮಶಾಂತಿ ಕಳ್ಕೊಂಡ್ಬಿಡ್ತೀಯ. ಒಳಗೆ ಬಾ, ಅಲ್ಲಿ ಶಾಂತವಾಗಿ ಕೂತ್ಕೋ. ವಿರಮಿಸೊಬ್ಬನೆ ನೀನು ಒಳಮನೆಯ ಶಾಂತಿಯಲ್ಲಿ, ವರಯೋಗ ಸೂತ್ರವಿದು ಮಂಕುತಿಮ್ಮ. ಯೋಗ ಅಂದರೆ ಜೋಡಿಸೋದು. ಯುಜ್ಜಂತ ಪದದಿಂದ ಬಂದಂಥದ್ದು ಯೋಗ ಅನ್ನುವಂಥ ಪದ. ಜೋಡಿಸೋದು ಯಾವುದು? ಹೊರಗಿನ ಜಗತ್ತನ್ನು, ಒಳಗಿನ ಆಂತರ್ಯವನ್ನು ಜೋಡಿಸ್ಬೇಕು. ಜೋಡಿಸ್ಕೊಂಡಾಗ ಮನಸ್ಸಲ್ಲಿ ಶಾಂತಿ ಬರ್ತದೆ. ಅದನ್ನು ಗುಂಡಪ್ಪನವರು ಕಗ್ಗದಲ್ಲಿ ಹೇಳಿದ್ದನ್ನು ಈ ಕಥೆ ಚೆನ್ನಾಗಿ ತಿಳಿಸುತ್ತೆ.